guys, welcome back to my channel. So ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಇವತ್ತು ನಾವು ಏನು ವಿಡಿಯೋ ನೋಡ್ತಾ ಇದೀವಿ ಅಂದ್ರೆ ಸೊ ಇದೇನಂದ್ರೆ ಗಾರ್ನಿಯರ್ ಅವರ ಸ್ಕಿನ್ ನ್ಯಾಚುರಲ್ಸ್ ಮಿಲ್ಕಿ ಸಿರಮ್ ಮಾಸ್ಕ್ ಅಂತ. ಸೊ ಇದು ಬಂದ್ಬಿಟ್ಟು 1 ಟೋನ್ ಬ್ರೈಟರ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ವಿಟಮಿನ್ ಸಿ ಆಮೇಲೆ ಮಿಲ್ಕಿ ಸಿರಮ್ ಇದೆ. ಸೊ ಇದನ್ನ ಯಾವ ರೀತಿ ಯೂಸ್ ಮಾಡೋದು ಆಮೇಲೆ ಇದು ನಮ್ಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ಇದನ್ನ ರಿವ್ಯೂ ಮಾಡಿ ಹೇಳ್ತೀನಿ. ಸೊ ಇದಕ್ಕಿಂತ ಮುಂಚೆನೂ ನಾನು ಇದನ್ನ ಯೂಸ್ ಮಾಡಿದ್ದೀನಿ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮಗೆ ಈಗ ತೋರಿಸ್ತೀನಿ. ಸೊ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಓಕೆ, ಸೊ ಇದು ಬಂದ್ಬಿಟ್ಟು ಗಾರ್ನಿಯರ್ ಅವರ ಸ್ಕಿನ್ ನ್ಯಾಚುರಲ್ಸ್ ಅಂತ. ಇದು ಮಿಲ್ಕಿ ಸಿರಮ್ ಮಾಸ್ಕು. ಇದು ಬಂದ್ಬಿಟ್ಟು ಲೈಟ್ ಕಂಪ್ಲೀಟ್ ಅಂತ ಇರುತ್ತೆ. ಇದು ಬಂದ್ಬಿಟ್ಟು ನಿಮಗೆ MRP 99 ರುಪೀಸ್, ಆದರೆ ಆಫರ್ ಇರೋದ್ರಿಂದ ನನಗೆ 75 ರುಪೀಸ್ಗೆ ಸಿಕ್ತು. ಸೊ ಇದು ನಿಮ್ಮ ಹಿಂದ್ಗಡೆ ನಿಮಗೆ ಯಾವ ರೀತಿ ಯೂಸ್ ಮಾಡೋದು ಅಂತಲೂ ಹೇಳಿದ್ದಾರೆ. ಸೊ ಆ ರೀತಿ ಸ್ಟೆಪ್ ಬೈ ಸ್ಟೆಪ್ ನೀವು ಯೂಸ್ ಮಾಡ್ಬೋದು. ಇಲ್ಲಾಂದರೆ ನಾನು ವೀಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ, ಆ ರೀತಿ ನೀವು ಯೂಸ್ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ನಿಮಗೆ ಇನ್ಸ್ಟೆಂಟ್ ಬ್ರೈಟನಿಂಗ್ ಅಂತ ಹೇಳಿದ್ದಾರೆ. ಆಮೇಲೆ ವಿಟಮಿನ್ ಸಿ ಆಮೇಲೆ ಮಿಲ್ಕಿ ಸಿರಮ್ ಇದರಲ್ಲಿ ಇರುತ್ತೆ. ಆಮೇಲೆ ಇದು ಬಂದ್ಬಿಟ್ಟು ಡಲ್ ಸ್ಕಿನ್ ವಿತ್ ಡಾರ್ಕ್ ಸ್ಪಾಟ್ಸ್ ಎಲ್ಲನೂ ನಿಮಗೆ ಕಡಿಮೆ ಮಾಡುತ್ತೆ. ಇದರಲ್ಲಿ ಬಂದು ಮೇಯ್ನಾಗಿ ಏನಂದರೆ 1 ಬಾಟಲ್ ಅಷ್ಟು ಸಿರಮ್ ಇದರೊಳಗಡೆ ಇರುತ್ತೆ. ಅಂದರೆ 1 ಮಾಸ್ಕ್ ಬಂದ್ಬಿಟ್ಟು ನಿಮಗೆ 1 ವೀಕ್ ಆಗೋಷ್ಟು ಸಿರಮ್ ನಿಮ್ಮ ಫೇಸಲ್ಲಿ ಇರುತ್ತೆ. ಸೊ ಇದ್ರದ್ದು ಫ್ರೇಗ್ರೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಇದು ಲೆಮನ್ ಫ್ಲೇವರು, ಹಾಗಾಗಿ ಸ್ಮೆಲ್ ತುಂಬ ಚೆನ್ನಾಗಿದೆ. ಆಮೇಲೆ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ. ಸೆನ್ಸಿಟಿವ್ ಸ್ಕಿನ್ ಅವ್ರು ಕೂಡ ಇದನ್ನು ಯೂಸ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಈಗ ಇದನ್ನು ಹೇಗೆ ಯೂಸ್ ಮಾಡೋದಂತ ನೋಡೋಣ. ಓಕೆ, ಫಸ್ಟ್ ನೀವು ಇದು ಮಾಸ್ಕ್ನ ಹಾಕೋದಕ್ಕಿಂತ ಮುಂಚೆ ಫಸ್ಟು ಫೇಸ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬನ್ನಿ. ಓಕೆ, ಈಗ ನಾನು ಕ್ಲೀನಾಗಿ ವಾಶ್ ಮಾಡಿ ಆಯಿತು. ಸೊ ಇದು ಇಲ್ಲಿ ಕಟ್ ಮಾಡೋ ಮಾರ್ಕ್ ಇರುತ್ತೆ. ಸೊ ಅಲ್ಲಿಂದ ನೀವು ಈ ರೀತಿ ಜೋರಾಗಿ ಹೇಳಿದ್ರೆ ಅದು ಕಟ್ಟಾಗಿ ಹೋಗುತ್ತೆ. ಸೊ ಅದನ್ನು ಇದೇ ರೀತಿ ಕಟ್ ಮಾಡ್ಕೊಂಬಿಡೋಣ. ಒಳಗಡೆ ನೋಡಿ ನಿಮಗೆ ಈ ಥರ ಕಾಣಿಸುತ್ತೆ. ಸೊ ಅದ್ರ ಒಳಗಡೆ ಫುಲ್ಲು ಸಿರಮ್ ಇದೆ ನೋಡಿ. ತೆಗಿಬೇಕಾದ್ರೆ ತುಂಬ ಹುಷಾರಾಗಿ ತೆಗೀರಿ. ಕೈಯಿಂದ ಜಾರಿ ಕೆಳಗಡೆ ಒಂದು ಸತಿ ಬಿತ್ತಂದ್ರೆ ಆಮೇಲೆ ನಿಮಗೆ ಫೇಸ್ಗೆ ಹಾಕೋಕ್ಕಾಗಲ್ಲ. ಸೊ ಹಾಗಾಗಿ ಹುಷಾರಾಗಿ ಅದನ್ನು ತೆಗೀರಿ. ಸೊ ಅದಾದಮೇಲೆ ನೋಡಿ ಈ ರೀತಿ ಓಪನ್ ಮಾಡಿಕೊಂಡು ತುಂಬಾ ಮಿಲ್ಕಿ ಸಿರಮ್ ಇತ್ತು ಇದರಲ್ಲಿ. ಕೈಯಲ್ಲಿ ತುಂಬಾ ಸ್ಕಿಡ್ಡಿ ಆಗ್ತಾಯಿತ್ತು, ತೆಗಿಬೇಕಾದ್ರೆ ತುಂಬಾ ಜಾರ್ತಾ ಇತ್ತು ನೋಡಿ. ಈ ರೀತಿ ಕಾಣಿಸುತ್ತೆ. ಇದರಲ್ಲಿ 2 ಲೇಯರ್ ಇರುತ್ತೆ. ಸೊ ಅದು ವೈಟ್ ಕಲರ್ ಟಿಶ್ಯೂ ಥರ ಇದೆಯಲ್ಲ, ಅದು ನಿಮ್ಮ ಫೇಸ್ ಮೇಲೆ ಬರಬೇಕು ಈ ರೀತಿ. ಸೊ ನೋಡಿ ಅದನ್ನು ಒಳಗಡೆ ನಿಮ್ಮ ಫೇಸ್ಗೆ ಅಪ್ಲೈ ಆಗಬೇಕು. ಅದು ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂದು ಫೇಸ್ ಚಿಕ್ಕದಾಗಿರೋದ್ರಿಂದ ನನಗೆ ಆ ಮಾಸ್ಕ್ ಸ್ವಲ್ಪ ದೊಡ್ಡದಾಗಿ ಅನ್ನಿಸ್ತು. ಮೇ ಬಿ ಎಲ್ಲ ಫೇಸ್ ಸೈಜ್ಗೂ ಅದು ನಾರ್ಮಲಾಗಿ ಸೂಟ್ ಆಗುತ್ತೆ ಅನಿಸುತ್ತೆ ನೋಡಿ. ಈ ರೀತಿ ಕ್ಲೀನಾಗಿ ಅದನ್ನು ಅಪ್ಲೈ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಯಾವುದೇ ಪ್ರಾಡಕ್ಟ್ ರಿವ್ಯೂ ಮಾಡೋದಕ್ಕಿಂತ ಮುಂಚೆ ನಾನು ಅದನ್ನು ಯೂಸ್ ಮಾಡಿಬಿಟ್ಟೆ ರಿವ್ಯೂ ಮಾಡೋದು. ಹಾಗಾಗಿ ಇದನ್ನು ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ, ಮಾಡಿಬಿಟ್ಟೆ ನಿಮ್ಮ ಹತ್ರ ಈಗ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಈಗ ನೋಡಿ ನಾನು ಅದನ್ನು ಎಲ್ಲ ಕಡೆನೂ ಸೆಟ್ ಮಾಡಿದ್ದೀನಿ. ಈಗ ನೋಡಿ ಇಲ್ಲಿ ಮೇಲ್ಗಡೆ ನೋಡಿ ಇಲ್ಲಿ 2 ಲೇಯರ್ ಇದೆ. ಮೇಲೆ ಒಂದು ಬ್ಲೂ ಕಲರ್ ಲೇಯರ್ ಇದೆಯಲ್ಲ, ಅದನ್ನು ಈ ರೀತಿ ಮೆಲ್ಲಗೆ ತೆಗೆದ್ಬಿಡಿ. ನೋಡಿ ಈ ರೀತಿ ಅದನ್ನು ನೀಟಾಗಿ ತೆಗೆದ್ಬಿಡಿ. ಇದು ತೆಗೆದಾದ್ಮೇಲೆ ಸೊ ಈ ವೈಟ್ ಕಲರ್ ಟಿಶ್ಯೂ ಪಾರ್ಟ್ ಇದೆಯಲ್ಲ, ಇದನ್ನು ಕ್ಲೀನಾಗಿ ಮತ್ತೆ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಸೊ ಈ ರೀತಿ ಫುಲ್ಲಾಗಿ ಅಡ್ಜಸ್ಟ್ ಮಾಡಿ ಆದಮೇಲೆ 15 ಮಿನಿಟ್ಸ್ ಇದು ಹಾಗೆ ಬಿಡಬೇಕು. ನೀವು ಇದನ್ನು 15 ಮಿನಿಟ್ಸ್ ಅಂತಲೇ ಹೇಳಿದ್ದಾರೆ ಅವರು. ಸೊ ಇದು 15 ಮಿನಿಟ್ಸ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ನೋಡೋಣ. 15 ಮಿನಿಟ್ಸಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಬ್ಲೂ ಕಲರ್ ಲೇಯರ್ ತೆಗೆದ್ನಲ್ಲ, ಆ ಲೇಯರಲ್ಲಿ ಇರೋ ಸಿರಮ್ನೆಲ್ಲ ನನ್ನ ಕೈಗೆ ನೆಕ್ಗೆಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ. ಯಾಕಂದರೆ ಅದರಲ್ಲೂ ತುಂಬಾ ಸಿರಮ್ ಇತ್ತು, ಹಾಗಾಗಿ ವೇಸ್ಟ್ ಆಗಬಾರ್ದಂತ ಅದನ್ನು ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ನೋಡಿ ಚೆನ್ನಾಗಿ ಕ್ಲೀನಾಗಿ ಮಸಾಜ್ ಮಾಡಿ ಆಯಿತು, ಎಲ್ಲ ಆಯಿತು. 15 ಮಿನಿಟ್ಸು ಆಯಿತು ಆಲ್ಮೋಸ್ಟ್. ಎಲ್ಲನೂ ನೀಟಾಗಿ ಅಬ್ಸರ್ವ್ ಆಗಿಬಿಟ್ಟಿದೆ. ಸೊ ಈಗ ಇದನ್ನು ತೆಗಿಯೋಣ. ಈಗ 15 ಮಿನಿಟ್ಸ್ ಚೆನ್ನಾಗಿ ಆಗಿದೆ. ಸೊ 15 ಮಿನಿಟ್ಸ್ ಆದಮೇಲೆ ಈಗ ತೆಗಿತಾ ಇದ್ದೀನಿ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನನಗೆ ಈಗಲೇ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಸಖತ್ತು ಸ್ಕಿನ್ ಸಾಫ್ಟಾಗಿ ಆಮೇಲೆ ಬ್ರೈಟಾಗಿ ಕಾಣಿಸ್ತಾ ಇದೆ ಸ್ಕಿನ್ನು. ಆಮೇಲೆ ಶೈನಿಯಾಗಿ ಕಾಣಿಸ್ತಾ ಇದೆ. ಆದರೆ ತುಂಬಾ ಸಿರಮ್ ಇದೆ ಈ ಪ್ಯಾಕೆಟಲ್ಲಿ ಕೂಡ. ನಾನು ಆಗಲೇ ಹೇಳಿದ್ನಲ್ಲ, ಆ ಪ್ಯಾಕೆಟಲ್ಲಿ ಕೂಡ ತುಂಬಾ ಸಿರಮ್ ಇತ್ತು. ಸೊ ನಾನು ಆ ಸಿರಮ್ ಎಲ್ಲನೂ ಫೇಸ್ಗೆ, ನೆಕ್ಕಿಗೆ, ಕೈಗೆ ಎಲ್ಲನೂ ಅಪ್ಲೈ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅಷ್ಟು ಸಿರಮ್ ಇತ್ತು ಅದರಲ್ಲಿ. ತುಂಬಾ ಸಿರಮ್ ಇದೆ. ನನಗೆ ಅಷ್ಟು ಸಿರಮ್ ಹಾಕೋದು ನೆಸೆಸಿಟಿನಾ ಅಂತ ಗೊತ್ತಿಲ್ಲ, ಬಟ್ ತುಂಬಾ ಸಿರಮ್ ಇತ್ತು. ಸೊ ಗಾಯ್ಸ್, ಈಗ ನಾನು ತೆಗ್ದಿದ್ದೀನಿ, ನೋಡ್ಬೋದು ನೀವು. ಸಖತ್ತು ಸಿರಮ್ ಇತ್ತು ಇದರಲ್ಲಿ. ನಾನು ಮಾಸ್ಕ್ ತೆಗೆದ ಮೇಲೆ ಕೂಡ ತುಂಬಾ ಮಸಾಜ್ ಮಾಡಿದ್ದೀನಿ. ನೀವೀಗ ಸ್ಕಿನ್ ನೋಡ್ಬೋದು, ಶೈನಿಯಾಗಿ
ಐ ಥಿಂಕ್ ನಿಮ್ಗೆ ಕಾಣಿಸ್ತಾ ಇದೆ ಡಿಫ್ರೆನ್ಸ್ ಅನಿಸುತ್ತೆ. ಇಲ್ಲೆಲ್ಲ ನೋಡ್ಬೋದು ನೀವು ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಇಲ್ಲಿ ನಿಮಗೆ ಗೊತ್ತಾಗುತ್ತೆ ನೋಡಿ, ಶೈನಿ ಆಗಿದೆ ಫುಲ್ಲು ಸ್ಕಿನ್ನು, ಗ್ಲೋ ಬಂದಿದೆ. ಆಮೇಲೆ ಸ್ಕಿನ್ ಬಂದುಬಿಟ್ಟು ಸಖತ್ತಾಗಿ ಹೈಡ್ರೇಟ್ ಆಗಿದೆ. ನನಗೇನೋ ಇದು ಬಿಗ್ ಥಮ್ಸ್ ಅಪ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ವರ್ಕ್ ಆಗುತ್ತೆ. ಇಷ್ಟು ಸಿರಮ್ ಒಂದು ಪ್ಯಾಕೆಟಲ್ಲಿ. ಬಟ್ ಏನಂದರೆ ಇದು ಒಂದೇ ಸತಿನೇ ಯೂಸ್ ಮಾಡೋಕ್ಕಾಗೋದು, ಮತ್ತು ನೀವು ಎರಡನೇ ಸತಿ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಏನಂದರೆ ಒಂದು ಅಡ್ವೈಸ್ ನಾನೇನು ಹೇಳ್ತೀನಿ, ಮಾಸ್ಕ್ನ ತೆಗೆದಾದ್ಮೇಲೆ ಚೆನ್ನಾಗಿ ಫೇಸ್ನ ಮಸಾಜ್ ಮಾಡಿ. ಓಕೆ, ತುಂಬಾ ಸಿರಮ್ ಇರುತ್ತೆ ಅದರಲ್ಲಿ, ನಿಮ್ಮ ಕೈಯೆಲ್ಲ ಫುಲ್ಲು ಸಿರಮ್ ಆಗೋಗುತ್ತೆ. ಚೆನ್ನಾಗಿ ಒಂದು 10 ಮಿನಿಟ್ಸ್ ಚೆನ್ನಾಗಿ ಫೇಸ್ನ ಚೆನ್ನಾಗಿ ಮಸಾಜ್ ಮಾಡಿ. ಸ್ಕಿನ್ ಸಖತ್ತಾಗಿ ಬ್ರೈಟಾಗಿ ಕಾಣಿಸ್ತಾ ಇದೆ. ಸೊ ಶೈನಿಯಾಗಿ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ಬೋದು ನೀವು, ಸಖತ್ ಶೈನಿ ಕಾಣಿಸ್ತಾ ಇದೆ. ಒನ್ ಟೈಮ್ ಇಲ್ಲ ಯಾವುದಾದ್ರೂ ಪಾರ್ಟಿಗೆ ಹೋಗಬೇಕಂದ್ರೆ ನೀವು ಈ ರೀತಿ ಯೂಸ್ ಮಾಡ್ಬೋದು. ಈಗ ನಾನು ಏನಕ್ಕೆ ಯೂಸ್ ಮಾಡಿದೆ ಅಂದರೆ, ಈಗೆಲ್ಲ ಟ್ರಾವೆಲ್ ಎಲ್ಲ ಮಾಡಿಬಿಟ್ಟು ಬಂದು ಸ್ಕಿನ್ನೆಲ್ಲ ಸ್ವಲ್ಪ ಹೈಡ್ರೇಟ್ ಇಲ್ಲದೆ ಸ್ವಲ್ಪ ಡಲ್ ಆಗಿತ್ತು ನನಗೆ. ಸೊ ಹಾಗಾಗಿ ನಾನು ಇದನ್ನು ಟ್ರೈ ಮಾಡಿದೆ. ನೀವು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ನನ್ನ ಕಡೆಯಿಂದ ಒಂದು ಬಿಗ್ ಥಮ್ಸ್ ಅಪ್ ಹೇಳ್ತೀನಿ. ಸೊ ಇದರಲ್ಲಿ ಬೇರೆ ಬೇರೆ ಫ್ರೇಗ್ರೆನ್ಸ್ ಎಲ್ಲ ಸಿಗುತ್ತೆ ನಿಮಗೆ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು, ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗ ಮಾತ್ರ ನಾನು ಹಾಕೋ ಹೊಸ ವಿಡಿಯೋಗಳನ್ನ ನೀವು ಇಮಿಡಿಯೇಟಾಗಿ ನೋಡ್ಕೋಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.